ಏನ್ ಹಾಕ್ತೀರಾ ಅಂತ ನೋಡಿದ್ರೆ ಎಲ್ಲ 5 ನಿಮಿಷದಲ್ಲೆಲ್ಲ ಪಟ ಪಟ ಅಂತ ಬಿಟ್ ಮಾಡ್ಬಿಟ್ರಿ. ಈ ತರ ಜೋಕಾಲಿ ಮೇಲೆ ಕೂತ್ಕೊಂಡು ಚೀರು ಮತ್ತೆ ನಾವು ಜೋಕಾಲಿ ಆಡಿದ್ವಿ, ನಿಮ್ಗೆ ನೆನಪಿರ್ಬೋದು. ಯಾವಾಗಲೂ ಕ್ಯಾಮ್ರಾ ಹಿಂದೆನೇ ಇರ್ತಾನೆ, ಅದಕ್ಕೆ ಕ್ಯಾಮ್ರಾ ಮುಂದೆನೂ ಬಾಪ ಸ್ವಲ್ಪ ಅಂತೇಳಿ ಕರೆದಿದ್ದು. ಇವನೇ ಎಲ್ಲದಕ್ಕೂ ಯು ಪ್ರೀಮಿಯರ್ ಸೀರೀಸ್ ಯೂಟ್ಯೂಬ್ ಚಾನಲ್ ಕ್ಯಾಮ್ರಾಮ್ಯಾನ್. ನೋಡಿ ರೆಡಿ, ಸಖತ್ತಾಗಿ ಉರಿತಾ ಇದೆ. ಫಸ್ಟ್ ಹಾಕ್ಬಿಡೋಣ, ಏನೋ ಒಂದು ಆಗಲಿ. ತಂದೂರಿ ಥರ ಡ್ರೈ ಫುಲ್ ಡಕ್ ಬಾತ್ಕೋಳಿ ರೆಸಿಪಿ ಒಂದು ಪ್ಲಾನ್ ಮಾಡಿದ್ದೀವಿ. ಪ್ರೀಮಿಯರ್ ಸೀರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತುಂಬಾ ದಿನ ಆಯ್ತು ನಾವು ನೈಟ್ ಕ್ಯಾಂಪ್ ಮಾಡಿರ್ಲಿಲ್ಲ. ನಾನು ಕೂಡ ಬಂಜಾರ ಹವೇಲಿಗೆ ಹೋಗಿ ಬಂದೆ ಸ್ನೇಹಿತರೆ. ಬಂಜಾರ ಹವೇಲಿಯಿಂದ ನೇರವಾಗಿ ನಾನು ನೈಟ್ ಕ್ಯಾಂಪ್ ಮಾಡ್ಬೇಕಂತ ಎಲ್ಲಿ ಬಂದಿದ್ದೀನಿ ಗೊತ್ತಾ? ಸರ್ಜಾಪುರದಿಂದ 2-3 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ತಮಿಳುನಾಡಿನ ಕೊಡಿಯಾಲಂ ಅನ್ನೋ ಊರಿಗೆ ಬಂದಿದ್ದೀನಿ ಸ್ನೇಹಿತರೆ. ಲಾಸ್ಟ್ ಟೈಮ್ ನಾವು ಇಲ್ಲಿ ಕೊಡಿಯಾಲಂ ಊರಿಗೆ ಬಂದಾಗ ಕನ್ನಡದ ನಟನಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರ ಒಂದು ಇಂಟರ್ವ್ಯೂ ವಿಡಿಯೋ ಕೂಡ ಮಾಡಿದ್ವಿ ಸ್ನೇಹಿತರೆ. ಇವತ್ತು ಕನ್ನಡದ ನಟ ಅರುಣ್ ಕುಮಾರ್ ಅಣ್ಣನ ಜೊತೆ ನೈಟ್ ಕ್ಯಾಂಪ್ ಮಾಡ್ತಾ ಇದೀವಿ. ನಮ್ ಜೊತೆ ಕ್ಯಾಮರಾಮನ್ ಆಗಿರ್ತಾನೆ ನನ್ನ ತಮ್ಮ ಆಕಾಶ್ ಕೂಡ ಇದ್ದಾರೆ, ಮತ್ತೆ ಅರುಣ್ ಕುಮಾರ್ ಅಣ್ಣ ಇವಾಗ ಬರ್ತಾ ಇದ್ದಾರೆ. ನೋಡೋಣ. ನನಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ ಸ್ನೇಹಿತರೆ. ತುಂಬಾ ದಿನಗಳಿಂದ ನಾನು ನೈಟ್ ಕ್ಯಾಂಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಂಜಾರ ಹವೇಲಿಗೆ ಹೋಗಿ ಬಂದೆ ಅಂತ ಹೇಳಿದೆ. ಬಂಜಾರ ಹವೇಲಿ ಅಂತಂದ್ರೆ ಏನಿಲ್ಲ ಸ್ನೇಹಿತರೆ, ಅದೊಂದು ಬಂಜಾರ ರಿಯಾಲಿಟಿ ಶೋ ಇತ್ತು, ಅದಕ್ಕೆ ನಾನು ಹೋಗಿ ಬಂದೆ. ಲಾಸ್ಟ್ ಟೈಮ್ ನೈಟ್ ಕ್ಯಾಂಪ್ ವಿಡಿಯೋ ಮಾಡಿದ್ದೆ, ತುಂಬಾ ಚೆನ್ನಾಗಿ ಓಡ್ತದು. 12K ವ್ಯೂಸ್ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ನಾನೇನು ಆ ವಿಡಿಯೋ ಯಾರು ನೋಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಸ್ನೇಹಿತರೆ. ಅದ್ರ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ನಮ್ಮ ಆಡಿಯನ್ಸ್. ಹಾಗೆ ನಿಮ್ಮ ಒಂದು ಕನ್ನಡದ ಹುಡುಗನಿಗೆ ನಿಮ್ಮ ಒಂದು ಪ್ರೀತಿ ಮತ್ತೆ ನಿಮ್ಮ ಒಂದು ಬೆಂಬಲ ಹೀಗೆ ಇರುತ್ತೆ ಅಂತ ಹೇಳ್ತಾ ಬನ್ನಿ, ನಮ್ಮನ್ನ ಫಾಲೋ ಮಾಡಿ. ಬಂದ್ರೆ ಅಂತ ಅನ್ಸುತ್ತೆ, ಹೋಗಬೇಕು. ಎಂಟು ಗಂಟೆ ಆಗಿದೆ. ಎಲ್ಲ ಸೆಟಪ್ ಎಲ್ಲ ರೆಡಿ ಮಾಡಿದ್ದೀವಿ. ನಮ್ ಬ್ಯಾಗ್ಸ್ ಎಲ್ಲ ನಿಮ್ಗೆ ಕಾಣ್ತಾ ಇರ್ಬೋದು. ಬ್ಯಾಕ್ ಸೈಡ್ ಎಲ್ಲ ಇಟ್ಬಿಟ್ಟಿದೀವಿ. ಟೆಂಟ್ ಅಲ್ಲಿ ಬ್ಯಾಗ್ಸ್ ಎಲ್ಲ ಹಾಕೊಂಡ್ ಬಂದಿದ್ದೀವಿ. ಈ ಟೆಂಟ್ ಇವಾಗ ಇಲ್ಲಿ ಫಸ್ಟ್ ಸೆಟಪ್ ಮಾಡಿಬಿಡ್ತೀವಿ. ನಮ್ ಜೊತೆ ಮಧುವಣ್ಣ, ವೆಲ್ಕಮ್ ಟು ದ ಫಸ್ಟ್ ಟೈಮ್ ನಮ್ ಜೊತೆ ನೀವು ನೈಟ್ ಕ್ಯಾಂಪ್ ಮಾಡ್ತಾ ಇದೀರಾ. ನಾನು ಕೂಡ ಅನ್ಕೊಂಡಿರ್ಲಿಲ್ಲ ಮಧುವಣ್ಣ ಅವ್ರು ಕೂಡ ಬರ್ತಾರಂತ. ಲಾಸ್ಟ್ ಟೈಮ್ ನಾನು ಕೊಡಿಯಾಲಂ ಬಂದಾಗ ಅರುಣ್ ಸರ್ ಇಂಟರ್ವ್ಯೂ ಮಾಡಿದ್ದೆ, ನೀವು ಕೂಡ ಇದ್ರಲ್ವಾ? ನೀವು ಕೂಡ ಬೇರೆ ಕೆಲಸಗಳಿಂದ ಹಂಗೆ ಹೋಗ್ಬಿಟ್ರಿ ಅಂತ ಅನ್ಸುತ್ತೆ. ಏನಿಲ್ಲ, ನಂಗ ಈ ತರ ಟೆಂಟ್ ನೋಡಿದ್ಕ ಹೊಸದ್ ಅನ್ಸ್ತು. ಇದು ಯಾವ ತರ ಏನ್ ಹಾಕ್ತೀರಾ ಅಂತ ನೋಡಿದ್ರೆ ಎಲ್ಲ 5 ನಿಮಿಷದಲ್ಲೆಲ್ಲ ಪಟ ಪಟ ಅಂತ ಬಿಟ್ ಮಾಡ್ಬಿಟ್ರಿ. ನಾವು ಒಂಥರ ನೋಡಿ ಒಂಥರ ಖುಷಿ ಆಯ್ತು, ನಾವು ಮಾಡ್ಬೇಕು ಅನ್ನೋದು. ನೋಡೋಣ ಯಾವಾಗ. ಫಸ್ಟ್ ಟೈಮ್ ಅಣ್ಣ ಬಂದ ನೈಟ್ ಕ್ಯಾಂಪ್ ಗೆ ಬಂದ್ರಿ ಅಂತ ಅನ್ಸುತ್ತೆ. ಹೌದು, ಏನ್ ಫೀಲ್ ಆಗ್ತಾ ಇದೆ ಅಂತ ನಿಮ್ಗೆ? ಒಂಥರ ಚೆನ್ನಾಗಿದೆ, ಚೆನ್ನಾಗಿದೆ. ಒಂಥರ ಏನೋ ಎಲ್ಲೋ ಇದ್ದೀವಿ ಒಂದು ಕಾಡಲ್ಲಿ, ಆ ತರ ಒಂದ್ ಫೀಲ್ ಆಗ್ತಾ ಇದೆ.
ಅಂದ ತಕ್ಷಣ ನೀವೇನೋ ಹೇಳಿದ್ರಿ ನಿಮ್ ವಿಡಿಯೋ ನೋಡಿದೀವಿ ಅಂತ. ಹಾ ಅಲ್ಲಿ ವಿಡಿಯೋ ನೋಡಿದ್ಕು ಮತ್ತೆ ಇಲ್ಲಿ ಬಂದು ನೀವ್ ಆಗ್ತಾ ಇರೋದ್ ನೋಡಿದ್ರುನು ಇದು ಈ ಜಿಪ್ ಬಂದ್ಬಿಟ್ಟು ಈಚೆ ಮತ್ತೆ ಒಳಗಡೆ ತೆಗಿಯೋದು ಈ ತರ ಇದೆಯಲ್ಲ, ಈ ತರ ಒಂಥರ ಆಶ್ಚರ್ಯ ಆಯ್ತು ನನ್ಗೆ. ನಾನು ಕೂಡ ಒಂದ್ 4 to 5 6 ಮಂತ್ ಆಗಿದೆ ನಾನು ಫಸ್ಟ್ ಟೈಮ್ ನೋಡಿದ್ರಲ್ಲ ವಿಡಿಯೋದಲ್ಲಿ. ಬೇರೆ ಕಡೆ ಕಾಡಲ್ಲಿ ಹೋಗಿ ಆಕಾಶ್ ಮತ್ತೆ ಇಬ್ರು ಸೇರಿ ಇಬ್ರೇ ಇದ್ವಿ ಅಲ್ಲಿ. ತುಂಬಾ ಅಂದ್ರೆ ಒಂಥರ ಫೀರ್ ಆಗ್ತಿತ್ತು. ನಾವು ಫಸ್ಟ್ ಟೈಮ್ ನಾಟಕ ಮಾಡಿದ್ವಿಲ್ಲ, ಫಸ್ಟ್ ವಿಡಿಯೋ ಮಾಡಿದಾಗ. ಇಲ್ಲಿನೂ ಕೂಡ ಚೆನ್ನಾಗಿದೆ. ಬ್ಯಾಕ್ ಸೈಡ್ ನಿಂದ ತೋರಿಸ್ತೀನಿ. ಬ್ಯಾಕ್ ಸೈಡ್ ಇಂದ ನಮ್ಮ ಟೆಂಟ್ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಇದು ಅರುಣ್ ಸರ್ ಅವರ ತೋಟ. ಇದು ಫುಲ್ಲಿ ಬೇಸಿಗೆ ಅಲ್ವಾ, ಎಲ್ಲ ಮೋಸ್ಟ್ಲಿ ಬೆಳೆ ಎಲ್ಲ ತೆಗೆದು ಬಿಟ್ಟಾರ ಅಂತ ಅನ್ಸುತ್ತೆ. ಈ ಕಡೆ ನೋಡ್ತಾ ಇದ್ರ ಪಕ್ಕದಲ್ಲಿ ಬೆಳೆಗಳಿದಾವೆ, ಯಾವ್ದು ಫ್ಲವರ್ ಹಾಕಿದಾರೆ ಅಂತ ಅನ್ಸುತ್ತೆ ಇಲ್ಲಿ. ನೀವು ನೋಡಿದ್ರ ಈ ನೈಟ್ ತೋಟದಲ್ಲಿ ನಾನು ಲಾಸ್ಟ್ ಟೈಮ್ ಅರುಣ್ ಸರ್ ಇಂಟರ್ವ್ಯೂ ತಗೊಳ್ಳಿಕ್ ಬಂದಾಗ ಈ ತರ ಜೋಕಾಲಿ ಮೇಲೆ ಕೂತ್ಕೊಂಡು ಚೀರು ಮತ್ತೆ ನಾವು ಜೋಕಾಲಿ ಆಡಿದ್ವಿ, ನಿಮ್ಗೆ ನೆನಪಿರ್ಬೋದು. ಪರಂಗಿ ಹಣ್ಣಿದೆ, ಹೆಲ್ಮೆಟ್ಸ್ ಎಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದೀವಿ. ಇದು ಏನು ಕೊತ್ತಂಬರಿ ಕೂಡ ಎತ್ಕೊಂಡು ಬಂದ್ಬಿಟ್ಟವ್ರೆ ನೋಡಿ. ಸುತ್ತಲೂ ಕತ್ತಲಿದೆ ತೋಟದಲ್ಲಿ. ಆ್ಯಕ್ಚುಲಿ ನಾನು ತೋಟದಲ್ಲಿ ಬಂದು ನೈಟ್ ಕ್ಯಾಂಪ್ ಮಾಡ್ತೀನೋ ಅಂತ ನನಗೆ ಅಂದ್ಕೊಂಡೇ ಇರಲಿಲ್ಲ. ಹಂಗೋ ಹೆಂಗೋ ಬಂದು ನೈಟ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಅಲ್ಲಿ ನೋಡಿ ಮಧು ಅಣ್ಣ ಮತ್ತು ಅವ್ರು ನಿಂತ್ಕೊಂಡವ್ರೆ, ಏನೋ ಡಿಸ್ಕಷನ್ ನಡೀತಾ ಇದೆ ಅಲ್ಲಿ. ಇದು ಬಾತ್ಕೋಳಿ. ಅಲ್ಲಿ ಲಾಸ್ಟ್ ಟೈಮ್ ನೋಡಿದ್ರಲ್ಲ, ಸರ್ಜಾಪುರದಿಂದ ಬಾತ್ಕೋಳಿ ಎತ್ಕೊಂಡು ಬಂದುಬಿಟ್ಟಿದ್ವಿ. ಡೀಸೆಲ್ ಕಾವಾಲ್ಸಂತ ಈಗ ಬಂದಂಟ ನಮ್ಮ ಅಪ್ಪನ ಫೋನ್ ಮಾಡಿ ಡೀಸೆಲ್ ಬೇಕಾರೆ ಅಲ್ಲ ಏನು ಹುಡುಗ ಬಿಡಿಸ್ಲಾರ. ಬಾಳೆ ಎಲೆ ಬೇಕಲ್ಲ. ಇವತ್ತು ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡೋ ಬಾಳೆ ಎಲೆ ಸುತ್ತು ಗಿಡಗಳ ಹೇಳ್ಕೊ ನೀನು. ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡೋ ಫಸ್ಟ್ ಟೈಮ್ ಲಾಸ್ಟ್ ಕಟ್ಕೊಂಡ್ಬಿಡೋಣ ಅಂತ. ಓಕೆ, ಇವಾಗ ಅಣ್ಣ ಸೌದೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೈಟ್ ಕ್ಯಾಂಪ್ ಮಾಡೋದಕ್ಕೆ. ಆಲ್ಮೋಸ್ಟ್ ರೆಡಿ ಅವಾಗಲೇ ಮಾಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗೋಯ್ತು. ನಾವು ಬರ್ಬೇಕಂದ್ರೆ 8 ಗಂಟೆ ಆಗೋಯ್ತು ಆ ಲೊಕೇಶನ್ಗೆ ಬರ್ಬೇಕಂದ್ರೆ. ಇವಾಗ ನೋಡ್ತಪ್ಪ ನಾನು. ಓಕೆ, ಅರುಣ್ ಅಣ್ಣ ಕೂಡ ಬಂದ್ಬಿಟ್ರು ಇವಾಗ. ಜಸ್ಟ್ ಮನೆಗೆ ಹೋಗಿದ್ರು ಐಟಮ್ ತರೋದಕ್ಕೆ. ಎಷ್ಟು ಬೇಕಣ್ಣ ಇದು? ಚಿಕನ್ಗೆ ಬೇಯಿಸೋದು ಇದರಲ್ಲೇ ಬೇಯಿಸೋದು ಹಾಕಿ ಸುಟ್ಟು ಆಮೇಲೆ ಚಿಕನ್ ಹಾಕೋದು ಇದರಲ್ಲಿ. ತೋಟಕ್ಕೆ ಬಂದ್ಬಿಟ್ಟಿದ್ವಿ. ಬಾಳೆ ಎಲೆ ಎಲ್ಲ ಇಲ್ಲೇ ಸಿಗ್ತಾ ಇದೆ. ಔಟ್ ಸೈಡ್ ಏನಾದ್ರು ಹೋಗಿದ್ರೆ ನಾವು ಬಾಳೆ ಎಲೆಲ್ಲ ಮಾರ್ಕೆಟಿಂದ ತೊಗೊಂಡು ಹೋಗ್ಬೇಕಾಗಿತ್ತು. ಬಾಯ್ 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 ಅಣ್ಣ, ಬಾಯ್. ಮಧು ಅಣ್ಣ ಯಾಕೋ ಮನೆ ಹೋಗ್ತಾ ಇದಾರೆ, ಅವ್ರಿಗೆ ಏನೋ ಕೆಲಸದ ಅಂತ ಬೆಳಗ್ಗೆ ಮಾರ್ನಿಂಗ್ ಎಲ್ಲ ಬೇಗ ಹೋಗ್ಬೇಕಂತೆ. ಅದಕ್ಕೆ ನನಗೂ ತುಂಬ ಬೇಜಾರಾಯಿತು. ಮಧು ಅಣ್ಣಗೆ ಇರುವಂತಂದೆ ಇರಲಿಲ್ಲ. మనం ఫేస్బుక్ లైవ్ పోదామా? లైవ్ యూట్యూబ్ లైవ్ ఎప్పుడు పోలేదు, ಬೇಯಿಸಮ್ಮ. ಈ ಥರ ಎಕ್ಸ್ಪೀರಿಯನ್ಸು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಾವು ಕೂಡ ಲಾಸ್ಟ್ ಟೈಮ್ ಹೋಗಿದ್ವಿ ನೈಟ್ ಕ್ಯಾಂಪ್ಗೆ. ಆಯಿತು ಏನೂ ಮಾಡಲಿಲ್ಲ, ಕಮ್ಮಿ ಸ್ಪೇಸ್ ಇತ್ತಲ್ಲಿ, ಟೈಮ್ ಕೂಡ ಇರಲಿಲ್ಲ. ಹಂಗೆ ಬೇಗ ಮಾಡಿ ಬೇಗ ಮುಗಿಸ್ಕೊಂಡು ಬಂದುಬಿಟ್ವಿ. ನೀವು ಹಾಗೆ ನಮ್ಮ ಈ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಅರುಣನ ಏನೋ ಲೀಫ್ ಹಾಕ್ತಾ ಇದ್ದಾರೆ ಬಾಳೆಹಣ್ಣು. ಬಾಳೆ ಎಲೆನ ಕುಕ್ಕಿಂಗ್ ಮಾಡ್ಬೇಕಂತಂದ್ರೆ ಈ ಥರ ಅರುಣನ ಹೀಟ್ ಮಾಡ್ತಾ ಇದ್ರಲ್ಲ, ಅದು ಏನೋ ಬಾಳೆ ಎಲೆ ಹೀಟ್ ಮಾಡ್ಕೋಬೇಕಂತೆ ಫಸ್ಟು. ನೋಡೋಣ ಪ್ರೊಸೆಸಿಂಗ್ ಯಾವ ರೀತಿ ಇರುತ್ತೆ, ಹಂಗೆ ನೋಡ್ತಾ ಇರಿ.
ಬಾಳೆ ಲೀಫ್ ಇದೆ, ಬಾಳೆ ಲೀಫ್ ಮೇಲೆ ಚಿಕನ್ ಹಾಕಿದ್ದಾರೆ ಅಣ್ಣ. ಎಷ್ಟು ಸಾಕಣ್ಣ? ಸ್ವಲ್ಪ ಸುಮ್ಮನೆ ಇದ್ರು. ಇದು ಚಿಕನ್ನು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಕರ್ಡ್ ಹಾಕಿದ್ದೀವಿ ಸದ್ಯಕ್ಕೆ. ಇದು ತುಂಬ ಸಿಂಪಲ್ ರೆಸಿಪಿ, ಏನು ಬರಲ್ಲ. ತುಂಬ ಅಂದರೆ ತುಂಬ ಸಿಂಪಲ್ಲು. ಪೆಪ್ಪರ್ ಹಾಕ್ತೀವಿ, ಇದು ಪೆಪ್ಪರ್ ಪೌಡರು ಸೇಮ್, ಎರಡು ಸೇಮೇ. ನಾವು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ಅಂತೇಳಿ ಸಪ್ರೇಟ್ ಮಾಡ್ತಿದ್ದೀವಿ ಅಷ್ಟೇ. ಇದು ಚಿಕನ್ ಮಸಾಲ, ಸ್ವಲ್ಪ ಮಸಾಲ ಇದರಲ್ಲಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಖಾರ ಹಂಗೆ ಜಾಸ್ತಿ ಹಾಕಿದ್ರೇ ಚೆಂದ. ಇದು ಚಿಲ್ಲಿ ಪೌಡರು, ಇದು ಮನೆಗೆ ಅಂತೇಳಿ ಅವರು ತುಂಬ ಸಣ್ಣದಕ್ಕೆ ಇಟ್ಟಿದ್ದಾರೆ, ನಮಗೆ ಸೆಟ್ ಆಗಲ್ಲ. ಮೆಶ್ ಹಿಡ್ಕೊ ಇದು. ಈ ರೆಸಿಪಿಗೆ ಖಾರ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ, ಇಲ್ಲಾಂದರೆ ನೀವು ತಿನ್ನೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ ಇದು. ಈ ಥರ ಖಾರ ಎಲ್ಲ ಜಾಸ್ತಿ ಹಾಕಿದ್ರೆ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಸಾಲ್ಟು ಅದೇ ಥರ. ಸಾಲ್ಟು ಜಾಸ್ತಿ ಮಾಡ್ಬೇಕಣ್ಣ? ಸಾಲ್ಟು ಖಾರ ಜಾಸ್ತಿ ಇರಲೇಬೇಕು ರೆಸಿಪಿಗೆ, ಇಲ್ಲಾಂದರೆ ನಿಮಗೆ ಒಂಥರ ಸಪ್ಪೆ ಫೀಲ್ ಬಂದ್ಬಿಡುತ್ತೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಖಾರ ಇದೆ, ಚಿಕನ್ ಮಸಾಲೆ ಇದೆ, ಉಪ್ಪು ಕೂಡ ಜಾಸ್ತಿ ಆಗಬೇಕಂತಿಲ್ಲ, ಖಾರ ಕೂಡ ಜಾಸ್ತಿ ಇರಬೇಕಂತೆ. ಇದು ಮಾಡಿ ಬಾಳೆ ಲೀಫ್ ಇದೆಯಲ್ಲ, ಲೀಫನ್ನು ನೀವು ನೋಡಿದ್ರೆ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ವಿ. ಈಗ ಮಿಕ್ಸರ್ ಮಾಡಬೇಕು. ಹೂರಣನ ಮಿಕ್ಸ್ ಮಾಡ್ತಾ ಇದ್ರಲ್ಲ, ಮತ್ತು ಅದ್ರ ದಹಿ ಕೂಡ, ಮೊಸರು ಕೂಡ ಹಾಕಿದ್ದಾರೆ. ಇದು ತುಂಬಾ ಈಸಿಯೆಸ್ಟ್ ರೆಸಿಪಿ. ಈಗ ಇದನ್ನು ನೋಡಿ, ಇದನ್ನು ನೀಟಾಗಿ ಮಡಚ್ಕೋಬೇಕು. ಆವಾಗಲೇ ಸುಟ್ಟಿದ್ದೇನಕ್ಕಂದರೆ ನೋಡಿ, ಇದು ಬ್ರೇಕ್ ಆಗಲ್ಲ, ನೀಟಾಗಿ ಬರುತ್ತೆ. ನಾವು ಅದನ್ನು ಸುಡಿಲ್ಲ ಅಂದರೆ ಈ ಥರ ಬರೋದಿಲ್ಲ. ನೋಡಿ, ಈ ಥರ ಇರುತ್ತೆ. ಇದನ್ನು ಮತ್ತೆ ರೋಲ್ ಮಾಡ್ಬೇಕಣ್ಣ? ಎರಡನೇ ಸಲ ಮತ್ತೆ ಈ ಥರ ಸುತ್ತಬೇಕು. ಆವಾಗಲೇ ನೀನು ಬೆಂಕಿನಲ್ಲಿ ಹಾಕಿ ಇದು ಮಾಡಿದ್ರು ಅದು ಬ್ರೇಕ್ ಆಗಲ್ಲ. ఇంకొకసారి దాన్ని ఎక్కువ వేసి ఇంకొకసారి ఈ సైడ్కి. ಇದೇ ಪಾತ್ರೆ ಅಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಸಾಕು. ಇದು ರೆಡಿ. ಈಗ ಸೆಕೆಂಡ್ ಇದು ಇದೆಯಲ್ಲ, ಇದು ಸೇಮೇ. ಇದು ಆ್ಯಕ್ಚುಲಾಗಿ ಇಷ್ಟೇ ಸಾಕು. ನಾವು ಸೇಫ್ಟಿಗೆ ಇನ್ನೊಂದು ರೋಲು ಆ ಥರ ಇದು ಮಾಡ್ತೀವಿ. ಆ್ಯಕ್ಚುಲಾಗಿ ಇವೆರಡು ರೆಡಿಯಾಗಿದೆ. ಈಗ ಇದನ್ನು ನೀವೆಷ್ಟೇ ಬಾಯ್ಲ್ ಮಾಡಿ ಬ್ರೇಕ್ ಆಗಲ್ಲ. ಈಗ
ನೀಟಾಗಿರುತ್ತೆ. ಬೆಂಕಿಲಿ ಹಾಕಿ ಚೆನ್ನಾಗಿ ಬರ್ನ್ ಮಾಡ್ತೀವಿ. ಸುಟ್ಟಾಗ ನೀಟಾಗಿರುತ್ತೆ. ನೋಡಿ ರೆಡಿ ಆಯಿತು ಎರಡೂ. ಈಗ ಸುಡ್ಬೋದು. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ನೀವು ನೋಡ್ದಂಗೆ ನಾವು ಆಯಿಲ್ ಏನೂ ಹಾಕಿಲ್ಲ, ಬರೀ ಇದಾಕಿದ್ದೀವಿ ಅಷ್ಟೇ. ಇದನ್ನು ಇನ್ಮೇಲೆ ಸುಟ್ಕೋಬೋದು ಅಷ್ಟೇ, ಇನ್ನೇನು ಇಲ್ಲ. ನಾವು ಇನ್ನೇನು ಹಾಕ್ಬೇಕಾಗಿರೋದು ಏನಿಲ್ಲ. ಸೊ ಬಾಯ್ಲ್ ಮಾಡಿ ಎಲ್ಲರೂ ಇವತ್ತು ನೈಟ್ ಕ್ಯಾಂಪ್ಗೆ ಡಿನ್ನರ್ಗೆ ಇದೆ. ಯಾವಾಗಲೂ ಕ್ಯಾಮ್ರಾ ಹಿಂದೆನೇ ಇರ್ತಾನೆ, ಅದಕ್ಕೆ ಕ್ಯಾಮ್ರಾ ಮುಂದೆನೂ ಬಾಪ ಸ್ವಲ್ಪ ಅಂತೇಳಿ ಕರೆದಿದ್ದು. ಇವನೇ ಎಲ್ಲದಕ್ಕೂ ಯು ಪ್ರೀಮಿಯರ್ ಸೀರೀಸ್ ಯೂಟ್ಯೂಬ್ ಚಾನಲ್ ಕ್ಯಾಮ್ರಾಮ್ಯಾನ್. ಆಲ್ಮೋಸ್ಟ್ ನಮ್ಮೆಲ್ಲ ವಿಡಿಯೋಗಳೆಲ್ಲ ಆಕಾಶ ಮಾಡಿರೋದು. ನೋಡಿ ರೆಡಿ, ಸಖತ್ತಾಗಿ ಉರಿತಾ ಇದೆ. ಫಸ್ಟ್ ಹಾಕ್ಬಿಡೋಣ, ಏನೋ ಒಂದು ಆಗಲಿ. ಎಷ್ಟೊತ್ತು ಬೇಯಿಸ್ಬೇಕಣ್ಣ ಇದು? ಅರುಣಣ್ಣನ ಜೊತೆ ಫಸ್ಟ್ ಟೈಮ್ ನೈಟ್ ಕ್ಯಾಂಪ್ ಅವ್ರ ತೋಟದಲ್ಲಿ ಮಾಡ್ತಾ ಇರೋದು. ಆಕ್ಚುಲಿ ನಾನು ಅನ್ಕೊಂಡಿರ್ಲಿಲ್ಲ. ನನಗೂ ನೈಟ್ ಕ್ಯಾಂಪ್ ಐಡಿಯಾ ಇದ್ದಿಲ್ಲ. ತುಂಬಾ ದಿವಸದಿಂದ ಅಣ್ಣ ನೈಟ್ ಕ್ಯಾಂಪ್ ಒಂದು ಮಾಡೋಣ ಅಂತಿದ್ದ. ಸೊ ಎಲ್ಲೋ ಹೋಗೋದು ಯಾಕಪ್ಪ, ಬಾ ನಮ್ಮ ಜಾಗದಲ್ಲೇ ಮಾಡ್ಬಿಡೋಣ ಅಂತೇಳಿ. ಎಲ್ಲೋ ಹೋಗೋದು ಕಷ್ಟ ಆಗುತ್ತಲ್ಲ, ಕಷ್ಟ ಅಂತಲ್ಲ, ಇಲ್ಲಿ ಸ್ವಲ್ಪ ಪ್ಲಾನಿಂಗ್ ಮಾಡಿಕೊಂಡು ನೋಡಿ ಕ್ಯಾಂಪ್ ಹಾಕಿದ್ದೀವಿ. ಇಲ್ಲಿ ಮಾಡ್ತಿದ್ದೀವಿ ಅಡುಗೆ. ಯಾವ ರೀತಿ ಬರುತ್ತನ್ನೋ ಕಾತಿದ್ದು ನೋಡಬೇಕು. ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಇದು ಆಲ್ರೆಡಿ ಸೆಕೆಂಡ್ ಟ್ರಯಲ್ ಇದು. ಆ್ಯಕ್ಚುಲ್ ಆಗಿ ಚೆನ್ನಾಗಿತ್ತು, ಸಖತ್ತಾಗಿತ್ತು ಈ ರೆಸಿಪಿ. ಆ ಥರದಲ್ಲಿ ಏನಾದರೂ ಮಿಸ್ ಆಗಿರ್ಬೋದು, ಗೊತ್ತಿಲ್ಲ. ಯಾಕಂದರೆ ನೈಟ್ ಅಲ್ವಾ, ಕತ್ತಲಲ್ಲಿ ತುಂಬ ಕಷ್ಟ ಇದೆ. ನಾವು ಅಷ್ಟೊಂದು ಪ್ರಿಪೇರ್ ಆಗಿ ಬಂದಿಲ್ಲ, ಅರ್ಜೆಂಟಲ್ಲಿ ಬಂದ್ವಿ. ಇನ್ನು ಮಾಡ್ತಿದ್ದೀವಿ, ಚೆನ್ನಾಗಿದೆ. ಸೊ ರೆಸಿಪಿ ಚೆನ್ನಾಗೇ ಬರುತ್ತೆ ಅಂದ್ಕೊಂಡಿದ್ದೀನಿ. ನಾನು ಮತ್ತು ಉಮೇಶ್, ಆಕಾಶ್, ನಮ್ಮ ಫ್ರೆಂಡ್ ಶ್ರೀಕಾಂತ್ ಅಂತೇಳಿ 4 ಕಾಳು ಮಧು ಬಂದಿದ್ದ, ಓಡೋದ, ಏನೋ ಕೆಲಸ ಇದೆ. ಆಕ್ಚುಲಿ ಅಣ್ಣ ನಾವು ಶ್ರೀಕಾಂತ್ ಅನ್ನಂಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಬನ್ನಿ. ಶ್ರೀಕಾಂತ್ ಫ್ರೆಂಡ್. ನಾವು 4 ಕಾಳು ಸೇರಿ ಇಲ್ಲಿ ಕ್ಯಾಂಪ್ ಹಾಕಿದ್ದೀವಿ. ಮಧು ಹೊಟ್ಟೋದ, ತುಂಬ ವರ್ಕ್ ಇದೆ ಅಂತೇಳಿ. ಸೊ ಮಧು ಮಿಸ್ ಆದ. ನೈಟ್ ತುಂಬ ಪ್ಲಾನ್ ಮಾಡಿದ್ದೀವಿ, ನೋಡೋಣ. ನೀವು ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಯೂಟ್ಯೂಬ್ ಯು ಪ್ರೀಮಿಯರ್ ಯೂಟ್ಯೂಬ್ ಚಾನಲ್ಲು ಮತ್ತು ನಂದು ಅರುಣ್ ಚಿರು ವ್ಲಾಗ್ಸ್ 2 ಚಾನಲ್ಲು ನೋಡಿ ಪ್ಲೀಸ್. ನೀವು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಏನೇನು ಮಾಡ್ತೀರೋ ಎಲ್ಲ ಮಾಡಿಬಿಡಿ. ಒಂಥರ ಚೆನ್ನಾಗಿದೆ, ಚಳಿ ಇಲ್ಲದೆ ಒಂಥರ ಸೊಳ್ಳೆ ಕಟ್ಟ ಇಲ್ಲ, ಮೇಯ್ನ್ ಸೊಳ್ಳೆ ಓಡೋದು. ಮತ್ತೆ ನಾವು ಇನ್ನೊಂದು ಪ್ಲಾನ್ ಇಟ್ಕೊಂಡಿದ್ದೀವಿ. ತಂದೂರಿ ಥರ ಡ್ರೈ ಫುಲ್ ಡಕ್ ಬಾತುಕೋಳಿ ರೆಸಿಪಿ ಒಂದು ಪ್ಲಾನ್ ಮಾಡಿದ್ದೀವಿ, ನೋಡಬೇಕು. ಇದು ನಾನಂತೂ ಇದುವರೆಗೂ ತಿಂದಿಲ್ಲ, ಫಸ್ಟ್ ಟೈಮು ತಿನ್ಬಿಡ್ಬೇಕು ಅಂತಲೇ ತುಂಬ ಖುಷಿಯಾಗಿ ಬಂದ್ಬಿಟ್ಟಿದ್ದೀನಿ. ನೋಡಬೇಕು. ಶ್ರೀಕಾಂತ್ ಐಡಿಯಾ ಇದು, ನೋಡಬೇಕು. ಒಂದು ನೈಟ್ ಕ್ಯಾಂಪಲ್ಲಿ ಹೊಸ್ದಾಗಿ ಬಾತು, ನಮ್ದೇನೋ ಫುಲ್ಲು ನೈಟ್ ಕ್ಯಾಂಪ ಇಲ್ಲ ಡಿನ್ನರ್ ಕ್ಯಾಂಪ ಗೊತ್ತಿಲ್ಲ, ಹೇಳ್ಬೇಕು. ಚೆನ್ನಾಗಿರುತ್ತೆ, ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಇಲ್ಲ ನಾವು ಬಾತ್ರೂಮ್ ಕೂತ್ಕೊಂಡಂಗೆ ಆಯ್ತಾ ಅಣ್ಣ, ಈ ಥರ ಕೂತ್ಕೊಳ್ಳಿ. ಚೆನ್ನಾಗಿ ಕಾಣ್ತಿದ್ದೀವಾ ತಮ್ಮನೇಲ್ಗೆ? ತೋರ್ಸು. ಸಾಕು. ಓಕೆ, ಇಷ್ಟೊತ್ತು ಎಲ್ಲ ಚಿಕನ್ ಎಲ್ಲ ರೆಡಿ ಮಾಡಿದ್ವಿ. ಮತ್ತೆ ಲೀಫು, ಬಾಳೆಹಣ್ಣು ಲೀಫು ಅರುಣಣ್ಣ ಮತ್ತೆ ನಾವು ಒಬ್ರು ಹೋಗಿ ಅದು ತಗೊಂಡು ವಾಶ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿದ್ವಿ. ಹೇಳಿ ನೋಡಿದ್ರಲ್ಲ, ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತು. ಇವಾಗ ಏನೋ ಬಾತ್ಕೋಳಿನ ಏನೋ ರೆಡಿ ಮಾಡ್ತಾ ಇದ್ದಾರೆ ಅರುಣಣ್ಣ ಮತ್ತೆ ಶ್ರೀಕಾಂತನ ಸೇರಿ. ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಏನಿಲ್ಲ, ಇದು ಸೆಕೆಂಡ್ ಟೈಮ್. ಅದನ್ನು ಕೂಡ ಅರುಣಣ್ಣ ಜೊತೆ ನಾವು ನೈಟ್ ಕ್ಯಾಂಪ್ಗೆ ಬಂದಿದ್ದು ನಂಬಲಿಕ್ಕೆ ಆಗ್ತಾ ಇಲ್ಲ. ನೋಡೋಣ, ಸೂಪರ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಕಡೆ ರೆಡಿ ಮಾಡ್ತಾ ಇದಾರೆ. ಇಲ್ಲಿ ಅಂದ್ರೆ ತುಂಬಾ ನೋಡಿ, ನಾವು ಫಸ್ಟ್ ಟೈಮ್ ನಾವು ನೈಟ್ ಕ್ಯಾಂಪ್ ಹೋಗಿದ್ವಿ. ಆಕಾಶ್ ಮತ್ತೆ ನಾವು ಇಬ್ರು ಒಳಗಡೆನೆ ಇದ್ವಿ. ಆ ಟೈಮ್ ಮಳೆ ಸ್ವಲ್ಪ ಬರ್ತಾ ಇತ್ತು, ಆಚೆ ಬರೋದಕ್ಕೆ ನಮಗೂ ಆಗ್ಲಿಲ್ಲ.
ಅದಕ್ಕೆ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಇದ್ದು. ಯಾಕಂದ್ರೆ ಅರುಣನ ತೋಟದಲ್ಲಿ ಬಂದು ಮಾಡ್ತಿದ್ದೆ ಅಂತಂದ್ರೆ ಅದು ನಂಬಲಿಕ್ಕೆ ಆಗ್ತಾ ಇಲ್ಲ. ಆ ನೋಡೋಣ, ಹಂಗೆ ನೀವು ನೋಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನಮ್ಮ ಚಾನಲ್ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಏನ್ ಇರುತ್ತಲ್ವಾ ಅದು ಫಸ್ಟ್ ನಿಮ್ಗೆ ಬರುತ್ತೆ. ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲದೇನೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತಲ್ವಾ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಪ್ರತಿಯೊಂದು ವಿಡಿಯೋ ಹಾಕಿದಾಗ ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಫಸ್ಟ್ ಬರುತ್ತೆ ವಿಡಿಯೋ ಅದು. ಅದಕ್ಕೆ ಆಲ್ ಬಟನ್ ನೋಟಿಫಿಕೇಶನ್ ಬರುತ್ತೆ. ಆಲ್ ಬಟನ್ ಇದೆಲ್ಲ ಅದನ್ನ ಆಲ್ ಅಂತ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಈ ತರ ನಾಟಕ ಮಾಡ್ತಾ ಇದ್ವಿ. ಆಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿನಿಂದ ನಾಟಕ ವಿಡಿಯೋ ನನ್ಗೆ ಕಾನ್ಸೆಪ್ಟ್ ಇರಲಿಲ್ಲ. ಟೂರ್ಸ್ ಅಂಡ್ ಟ್ರಾವೆಲ್ಗೆ ಹೋಗ್ಬೇಕು, ವಿಡಿಯೋ ಮಾಡ್ಬೇಕು, ಪ್ಲೇಸ್ ಇರುತ್ತೆ ಟೂರಿಸ್ಟ್ ಪ್ಲೇಸ್, ಅದ್ರ ಬಗ್ಗೆ ರಿವೈವ್ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಬಟ್ ಬರ್ದ್ ನನಗೂ ಅನಿಸ್ತು ನಾನು ನೈಟ್ ಕ್ಯಾಂಪ್ ಮಾಡ್ಬೇಕಂತ. ಇದು ನನಗೆ ಸೆಕೆಂಡ್ ನೈಟ್ ಕ್ಯಾಂಪ್. ಇನ್ನು ಮುಂದೆ ಬೇರೆ ಬೇರೆ ನೈಟ್ ಕ್ಯಾಂಪ್ ಬರ್ತಾ ಇರುತ್ತೆ, ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ.